ಎಲ್ಲರಿಗೂ ಕೂಡ ಗೊತ್ತಾಗಿರ್ಬೋದು, ಕೆಲವ್ರು ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಏನಂದ್ರೆ ನಿಮ್ಮ CET ಹಾಲ್ ಟಿಕೆಟ್ ರಿಲೀಸ್ ಆಗಿದೆ. ಇವಾಗ ನಿಮ್ಮ CET ಹಾಲ್ ಟಿಕೆಟ್ ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಮತ್ತೆ ಈ ವರ್ಷ ಏನೇನು ಚೇಂಜಸ್ ಆಗಿದೆ CET ಹಾಲ್ ಟಿಕೆಟ್ ಅಲ್ಲಿ, ಮತ್ತೆ CET ಎಕ್ಸಾಮ್ ನೀವು ಏನೇನು ತಗೊಂಡೋಗ್ಬೇಕು, ಮತ್ತೆ ಮುಖ್ಯವಾಗಿ ನೀವು ಈ ಒಂದು ಡಾಕ್ಯುಮೆಂಟ್ ತಗೊಂಡೋಗಿಲ್ಲ ಅಂದ್ರೆ CET ಎಕ್ಸಾಮ್ ನ ಬರೆಯಕ್ಕಾಗಲ್ಲ. ಮತ್ತೆ ನಿಮ್ಮ CET ಅಡ್ಮಿಟ್ ಕಾರ್ಡ್ ಅಲ್ಲಿ ಏನೇನು ಡೀಟೇಲ್ಸ್ ಗಳನ್ನ ನೀವು ವೆರಿಫೈ ಮಾಡಬೇಕು, ಎಲ್ಲಾದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾರು ನೀವು ಈ ವರ್ಷ CET ಎಕ್ಸಾಮ್ ಬರೀದೇ ಇರಾ ನಿಮ್ಗೆಲ್ಲರಿಗೂ ಕೂಡ, ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಬಿಗ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಗಳು ಕೌನ್ಸಿಲಿಂಗ್ ಸಮಯದಲ್ಲಿ ಮಾಡೋದೇನಂದ್ರೆ, ಎಲ್ಲರೂ ಕೂಡ ನೀವು ಕಟ್ ಆಫ್, ಕಾಲೇಜು, ಬ್ರಾಂಚ್ ಅಂತ ಚೂಸ್ ಮಾಡ್ತಾ ಇರ್ತೀರಾ. ಒನ್ ಥಿಂಗ್ ನೀವೆಲ್ಲರೂ ಕೂಡ ಇಗ್ನೋರ್ ಮಾಡ್ತಾ ಇರೋದೇನಂದ್ರೆ, ಲರ್ನಿಂಗ್ ಯಾವ ರೀತಿ ನಿಮ್ಗೆ ಆಗುತ್ತೆ ಆ ಒಂದು ಕಾಲೇಜ್ ನೀವು ಸೇರ್ಕೊಂಡ್ರೆ ಅನ್ನೋದು. ಯಾಕಂದ್ರೆ ಮೋಸ್ಟ್ ಆಫ್ ದ ಕಾಲೇಜಲ್ಲಿ ಈಗ ಔಟ್ಡೇಟೆಡ್ ಸಿಲೆಬಸ್, ಜಾಸ್ತಿ ಥಿಯರಿ, ಲೆಸ್ ಪ್ರಾಕ್ಟಿಕಲ್ ಈ ರೀತಿ ನಡೀತಿದೆ. ಇದರಿಂದ ರಿಸಲ್ಟ್ ಏನಾಗುತ್ತೆ ಅಂದ್ರೆ, ನೀವು ಎಲ್ಲರೂ ಕೂಡ ಎಕ್ಸಾಮ್ ಪಾಸ್ ಆಗ್ತೀರಾ, ಡಿಗ್ರಿ ಸಿಗುತ್ತೆ, ಆದ್ರೆ ನಿಮ್ಗೆ ಕೆಲಸ ಸಿಗಲ್ಲ. ಎಷ್ಟೊಂದು ಕಂಪ್ನಿಗಳು ಹೇಳೋದೇನಂದ್ರೆ, ಸ್ಟೂಡೆಂಟ್ಸ್ ಯಾವುದೇ ತರದ ಒಂದು ಜಾಬ್ ರೆಡಿ ಇಲ್ಲ ಅಂತ. ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ, ನಿಮ್ದು ಲರ್ನಿಂಗ್ ಸಿಸ್ಟಮ್ ಏನಿದೆಯಲ್ಲ ಇದ್ರದ್ದು ಪ್ರಾಬ್ಲಮ್ ಆಗಿರುತ್ತೆ. ಇದರಿಂದ ಒಂದು ಎಷ್ಟೊಂದು ಇನ್ಸ್ಟಿಟ್ಯೂಷನ್ಗಳು ಅವ್ರ ಲರ್ನಿಂಗ್ ಸಿಸ್ಟಮ್ ನೇ ಚೇಂಜ್ ಮಾಡಿದ್ದಾರೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೆರಾಜ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಇಲ್ಲಿ ಏನಂದ್ರೆ ಡೇ ಒನ್ ಇಂದಾನೆ ನೀವು ಕೋಡಿಂಗ್ ಕಲಿಕೆ ಸ್ಟಾರ್ಟ್ ಮಾಡ್ತೀರಾ, AI ಟೂಲ್ಸ್ ನ ಯೂಸ್ ಮಾಡ್ತೀರಾ, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ನ ಬಿಲ್ಡ್ ಮಾಡ್ತೀರಾ. ಇದು ಸ್ಟೂಡೆಂಟ್ಸ್ ಗಳು ಜಸ್ಟ್ ಲರ್ನ್ ಮಾಡಲ್ಲ, ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೇ ಒನ್ ಇಂದ ನಿಮಗೆ ಫ್ರೀ ಆಗಿ ಮ್ಯಾಕ್ ಬುಕ್, ಲ್ಯಾಪ್ಟಾಪ್ ಕೂಡ ಸಿಗುತ್ತೆ. ನಿಮಗೆ ಡೇ ಒನ್ ಇಂದಾನೆ ವೆಬ್ ಡೆವಲಪ್ಮೆಂಟ್, DSA, AE ಮತ್ತೆ ರಿಯಲ್ ವರ್ಲ್ಡ್ ಎಕ್ಸ್ಪೋಜರ್ ಎಲ್ಲಾ ಕೂಡ ಸಿಗುತ್ತೆ. ಮತ್ತೆ ಇಲ್ಲಿ ಸ್ಟೂಡೆಂಟ್ಸ್ ಗಳು ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಲ್ಲಿ ಇರಬೇಕಾದ್ರೆ ಒಬ್ಬ ಸ್ಟೂಡೆಂಟ್ AI ಬೋಟ್ ರಾಮೋಜಿ ಅಂತ ಬಿಲ್ಡ್ ಮಾಡಿದ್ದಾನೆ. ಇಂಡಿಯನ್ AI ಸಮಿಟ್ ಅಲ್ಲೂ ಕೂಡ ಇದನ್ನ ಪ್ರೆಸೆಂಟ್ ನ ಮಾಡಿದ್ದಾರೆ. ಫೌಂಡರು ಅರ್ಪಿತ್ ಶ್ರದ್ಧಾ JP Morgan ಎಕ್ಸ್ ಎಂಪ್ಲಾಯ್ ಆಗಿರ್ತಾರೆ. ಹಾಗೆ ಕಾರ್ತಿಕ್ ಮಥುರ್ ಮತ್ತೆ ವರುಣ್ ಕೊಹ್ಲಿ ಕೋಡಿಂಗ್ ಬ್ಲಾಕ್ಸ್ ನ ಫೌಂಡರ್ಸ್ ಆಗಿರ್ತಾರೆ. ಜಸ್ಟ್ 12% ಸ್ಟೂಡೆಂಟ್ಸ್ ಗಳು ಮಾತ್ರ ಸೆಲೆಕ್ಟ್ ಆಗ್ತಾರೆ ಇಂಟರ್ವ್ಯೂ ಮತ್ತೆ ಒಂದು ಸೆಲೆಕ್ಟ್ ಟೆಸ್ಟ್ ಪ್ರೋಸೆಸ್ ಮುಖಾಂತರ. ಇಲ್ಲಿ ಲ್ಯಾಬ್ಸ್ ಮತ್ತೆ ಹ್ಯಾಕಥಾನ್ಸ್ ಮತ್ತೆ ಕಾನ್ಸ್ಟೆಂಟ್ ಬಿಲ್ಡಿಂಗ್ ಸಪೋರ್ಟ್ ಕೂಡ ಎನ್ವೈರನ್ಮೆಂಟ್ ಇರುತ್ತೆ ನಿಮಗೆ. ಇಲ್ಲಿ ನೀವು ಜಸ್ಟ್ ಒಂದು ಕಾಲೇಜ್ ನೀವು ಚೂಸ್ ಮಾಡ್ಬಿಡಿ, ನೀವು ಯಾವ ರೀತಿ ಲರ್ನ್ ಮಾಡಬೇಕು ನಿಮ್ಮ ಒಂದು ಇಂಜಿನಿಯರಿಂಗ್ ಅನ್ನ ಚೂಸ್ ಮಾಡಿ. ಯಾಕಂದ್ರೆ ನೀವು ಇವತ್ತು ಏನ್ ಡಿಸೈಡ್ ಮಾಡ್ತೀರಾ ಅದು ರಿಸಲ್ಟ್ ನಿಮಗೆ 4 years ಆದ್ಮೇಲೆ ಗೊತ್ತಾಗುತ್ತೆ. ಇಲ್ಲಿ ಟೆಸ್ಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಏಪ್ರಿಲ್ 15ನೇ ತಾರೀಕು ಅಪ್ಲೈ ಮಾಡಕ್ಕೆ ಲಾಸ್ಟ್ ಡೇಟ್. ಟೆಸ್ಟ್ ಬಂದ್ಬಿಟ್ಟು ಏಪ್ರಿಲ್ 16ನೇ ತಾರೀಕು ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಮ ಲೈಫ್ ಚೇಂಜ್ ಆಗ್ಬೋದು, ನಿಮ್ಮ ಫ್ಯೂಚರ್ ಬ್ರೈಟ್ ಆಗ್ಬೋದು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ, ಎಲ್ಲೂ ಕೂಡ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇವಾಗ ನೀವೇನಾದ್ರೂ CET ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ KA ವೆಬ್ಸೈಟ್ಗೆ ಹೋಗಿ, ಇಲ್ಲಿ ನಿಮ್ಗೆ ಫಸ್ಟ್ ಲಿಂಕ್ ಕಾಣುತ್ತೆ CET ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ. ಈ ಒಂದು ಲಿಂಕ್ ನಿಮ್ಗೆ ಏನಾದ್ರು ಸಿಗ್ತಾ ಇಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸ್ಆಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದಕ್ಕೆ ಜಾಯ್ನ್ ಆಗಿ. ಅಲ್ಲಿ ಡೈರೆಕ್ಟ್ ಲಿಂಕ್ ಬೇಕಂದ್ರೆ ಶೇರ್ ಮಾಡ್ತೀನಿ. ನಿಮ್ಮ ಅಪ್ಲಿಕೇಶನ್ ನಂಬರು ಹಾಗೆ ನಿಮ್ಮ ಪಾಸ್ವರ್ಡ್ ನ ಎಂಟರ್ ಮಾಡಿ, ಈ ಒಂದು ಸೆಕ್ಯೂರಿಟಿ ಕೋಡ್ ನ ಹಾಕಿ. ಅದಾದ್ಮೇಲೆ 12th ಬೋರ್ಡ್ ಕೇಳುತ್ತೆ, ಸ್ಟೇಟಸ್ CBSE ನ ಅಂತ, ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಿಮ್ಮ ರಿಜಿಸ್ಟರ್ ನಂಬರ್ ನ ನೀವು ಎಂಟರ್ ಮಾಡಬೇಕು. ಅದಾದ್ಮೇಲೆ ಪಾಸ್ ಡಿಯರ್ ನ ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ ಹಾಕಾದ್ಮೇಲೆ ನೀವು ಅಡ್ಮಿಟ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬಂದ್ಬಿಟ್ಟು ಈ ರೀತಿ ಬರುತ್ತೆ. ಓಕೆನಾ, ಇಲ್ಲಿ ನೋಡ್ಬೋದು 2020-26 ಅಡ್ಮಿಟ್ ಕಾರ್ಡ್ ಅಂತ ಇದೆ. ಇಲ್ಲಿ ಫಸ್ಟ್ ಏನೇನ್ ಚೇಂಜಸ್ ಆಗಿದೆ ಅಡ್ಮಿಟ್ ಕಾರ್ಡ್ ಅಲ್ಲಿ, ಏನ್ ಡೀಟೇಲ್ಸ್ ಗಳನ್ನ ನೀವು ಚೆಕ್ ಮಾಡ್ಕೋಬೇಕು ಇಂಪಾರ್ಟೆಂಟ್ ಆಗಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನೀವೇನೇನು ಡಾಕ್ಯುಮೆಂಟ್ಸ್ ಗಳನ್ನ ಕ್ಯಾರಿ ಮಾಡಬೇಕು CET ಎಕ್ಸಾಮ್ಗೆ, ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, CET ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನಿಮ್ಮ ಫೋಟೋ ಕರೆಕ್ಟ್ ಆಗಿ ಬಂದಿದ್ಯಾ ಅನ್ನೋದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ QR ಕೋಡ್. ಎಷ್ಟು ವರ್ಷ ಏನ್ ಮಾಡ್ತಿದ್ರು ಅಂದ್ರೆ, QR ಕೋಡ್ ನ ಇಲ್ಲಿ ಕೆಳಗಡೆ ಕೊಡ್ತಿದ್ರು, ಕೆಲವು ವರ್ಷ ಕೊಡ್ತಾ ಇರಲಿಲ್ಲ. ಆದ್ರೆ ಈ ವರ್ಷ ಏನ್ ಮಾಡಿದ್ರೆ ಅಂದ್ರೆ, ಫೋಟೋ ಪಕ್ಕದಲ್ಲೇ QR ಕೋಡ್ ನ ಕೊಟ್ಟಿದ್ರ. ಏನಕ್ಕೆ ಅಂದ್ರೆ, ನಿಮ್ಮ ಇನ್ವಿಜಿಲೇಟರ್ ಈ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಡೀಟೇಲ್ಸ್ ಗಳನ್ನ ವೆರಿಫೈ ಮಾಡ್ತಾರೆ. ಅದಕ್ಕೋಸ್ಕರ QR ಕೋಡ್ ಕರೆಕ್ಟ್ ಆಗಿ ಬಂದಿದ್ಯಾ, ನಿಮ್ಮ ಫೋಟೋ ಕರೆಕ್ಟ್ ಆಗಿ ಬಂದಿದ್ಯಾ ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ನೇಮ್ ಕರೆಕ್ಟ್ ಆಗಿ ಬಂದಿದೆಯಾ ಅನ್ನೋದು ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಇಷ್ಟು ವರ್ಷ PW ಟೈಪ್ ನ ಇಲ್ಲಿ KCET ಹಾಲ್ ಟಿಕೆಟ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರಲಿಲ್ಲ, ಆದ್ರೆ ಈ ವರ್ಷ ಡಿಸ್ಪ್ಲೇ ಮಾಡಿದ್ರೆ ಅದನ್ನ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಸಬ್ಜೆಕ್ಟ್ ಅಪ್ಲೈಡ್, PCMB ಗೆ ಅಪ್ಲೈ ಮಾಡಿದಿರಾ ಅಥವಾ PCM ಅಥವಾ PCB ಅನ್ನೋದು ಇಲ್ಲಿ ತೋರಿಸುತ್ತೆ, ಅದನ್ನ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಓಕೆನಾ, ಅದಾದ್ಮೇಲೆ ನಿಮ್ಮ CET ನಂಬರ್ ಬಂದಿರುತ್ತೆ. ಇದು ಚೇಂಜಸ್ ಆಗುತ್ತೆ ಲೇಟರ್ ಆಗಿ, ಜಸ್ಟ್ ಟೆಂಪ್ರವರಿ ಆಗಿ ಒಂದು ಕೊಟ್ಟಿರ್ತಾರೆ, ಅದನ್ನ ಇಲ್ಲಿ ನೋಡ್ಕೊಳ್ಳಿ. ನಂತರ ನಿಮ್ಮ ಸೆಂಟರ್ ಕೋಡ್ ಇರುತ್ತೆ, ಅದನ್ನ ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ. ಮತ್ತೆ ಮುಖ್ಯವಾಗಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಮತ್ತೆ ಅಡ್ರೆಸ್ ಕರೆಕ್ಟ್ ಆಗಿ ಬಂದಿದ್ಯಾ ಅನ್ನೋದನ್ನ ಒಂದು ಸಲ ನೋಡ್ಕೊಳ್ಳಿ. ಯಾಕೆ ಅಂದ್ರೆ ಕೆಲವ್ರಿಗೆ ಲಾಸ್ಟ್ ಇಯರ್ 1% ಅಥವಾ 2% ಪೀಪಲ್ಸ್ಗೆ ಇದು ಪ್ರಾಬ್ಲಮ್ ಆಗಿತ್ತು, ರಾಂಗ್ ಅಡ್ರೆಸ್ ಬಂದಿತ್ತು. ಓಕೆನಾ, ಆ ಒಂದು ಕಾಲೇಜಲ್ಲಿ ಆ ಒಂದು ಪ್ಲೇಸ್ ಅಲ್ಲಿ ಇರಲಿಲ್ಲ.
ಅದಕ್ಕೋಸ್ಕರ ನೀವು ಒಂದ್ಸಲ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟ್ ಆಗಿರುವಂತ ಕಾಲೇಜ್ ನೇಮು ಅಡ್ರೆಸ್ ಅಕ್ಯುರೇಟ್ ಆಗಿ ಕರೆಕ್ಟ್ ಆಗಿ ಬಂದಿದೆಯಾ ಅನ್ನೋದು. ಓಕೆನಾ. ಇಲ್ಲಿ ನೋಡಿ PCMB ಅಂತ ನೀವೇನಾದ್ರು ಅಪ್ಲೈ ಮಾಡಿತ್ತು ಅಂದ್ರೆ ಸಬ್ಜೆಕ್ಟ್, ಇಲ್ಲಿ 4 ಸಬ್ಜೆಕ್ಟ್ ಕೂಡ ತೋರಿಸುತ್ತೆ. ಇಲ್ಲಿ ನೋಡಿ ಇವರು ಅಪ್ಲೈ ಮಾಡಿರೋದೇ ಜಸ್ಟ್ PCM ಸ್ಟೂಡೆಂಟ್ಸ್, ಅದಕ್ಕೋಸ್ಕರ PCM ಮಾತ್ರ ಅಪ್ಲೈ ಮಾಡಿದ್ರೆ 3 ಸಬ್ಜೆಕ್ಟ್ ತೋರಿಸಿದೆ. ಈ 3 ಸಬ್ಜೆಕ್ಟ್ ತೋರಿಸಿದೆ ಅಂದ್ರೆ ಇವರು ಎಕ್ಸಾಮ್ ಬರೆಯಕ್ಕಾಗೋದು ಈ 3 ಸಬ್ಜೆಕ್ಟ್ಗಳಿಗೆ ಮಾತ್ರ. ಓಕೆನಾ. ಇವಾಗ ನಿಮ್ಗೆ ಬರೀ ಇಂಜಿನಿಯರಿಂಗ್ ಮಾಡಕ್ ಇಷ್ಟ ಇದೆ, ಇಲ್ಲಿ ಬಯಾಲಜಿ ಕೂಡ ಬಂದಿದೆ ಕೆಳಗಡೆ ಸೀರಿಯಲ್ ನಂಬರ್ 4 ಅನ್ಬಿಟ್ಟು, ಅಂದ್ರೆ ನೀವು ಬೇಕಂದ್ರೆ ಬಯಾಲಜಿ ಎಕ್ಸಾಮ್ ನ ಸ್ಕಿಪ್ ಮಾಡಬಹುದು. ಅವಾಗ ಏನಾಗುತ್ತೆ ನಿಮ್ಗೆ ಇಂಜಿನಿಯರಿಂಗ್ ಕೋರ್ಸ್ ಮಾತ್ರ ರ್ಯಾಂಕಿಂಗ್ ಡಿಸ್ಪ್ಲೇ ಆಗುತ್ತೆ. CET ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆದ್ಮೇಲೆ ಬೇರೆ ಕೋರ್ಸಸ್ಗಳಿಗೆ ಒಂದು ರ್ಯಾಂಕಿಂಗ್ ನಿಮ್ಗೆ ಡಿಸ್ಪ್ಲೇ ಆಗಲ್ಲ. ಓಕೆನಾ. ಇವಾಗ ನಿಮ್ಗೆ PCMB 4 ಸಬ್ಜೆಕ್ಟ್ ಕೂಡ ಅಪ್ಲೈ ಮಾಡಿತ್ತು ಅಂದ್ರೆ 4 ಸಬ್ಜೆಕ್ಟ್ ಕೂಡ ಎಕ್ಸಾಮ್ ಡೇಟ್ಸ್ ಮತ್ತೆ ಟೈಮ್ ಡಿಸ್ಪ್ಲೇ ಆಗುತ್ತೆ. ಓಕೆನಾ. 4 ಸಬ್ಜೆಕ್ಟ್ ಕೂಡ ನೀವು ಎಕ್ಸಾಮ್ ಬರೀಬಹುದಾಗಿರುತ್ತೆ. ಎಲ್ಲಾ ಕೋರ್ಸ್ ಕೂಡ ನಿಮ್ಗೆ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಓಕೆನಾ. ಇಷ್ಟು ಡೀಟೇಲ್ಸ್ ಕೂಡ ನಿಮ್ಮ KCET ಅಡ್ಮಿಟ್ ಕಾರ್ಡ್ ಅಲ್ಲಿ ಒಂದು ಸಲ ವೆರಿಫೈ ಮಾಡ್ಕೋಬಿಡಿ. ಓಕೆನಾ. ಪ್ರತಿಯೊಂದು ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿ ಇರಲೇಬೇಕು. ಮುಖ್ಯವಾಗಿ ನೀವು ಇನ್ಮುಂದೆ ನಿಮ್ಮ KCET ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ನೆಕ್ಸ್ಟ್ ವೆರಿಫಿಕೇಶನ್ ಸ್ಲಿಪ್ ಆಗಿರ್ಬೋದು, ಪ್ರತಿಯೊಂದು ಏನ್ ಡೌನ್ಲೋಡ್ ಮಾಡ್ಕೋತಾ ಇರ್ತೀರಾ KE ವೆಬ್ಸೈಟ್ ಅಲ್ಲಿ ಎಲ್ಲಾನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಒಂದೆರಡು ಸೆಟ್ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ನಮಗೆ ಅಡ್ಮಿಷನ್ ಟೈಮ್ ಅಲ್ಲಿ ಎಲ್ಲಾನು ಕೂಡ ನಿಮ್ಮ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಎಲ್ಲಾನು ಕೂಡ ಕೇಳ್ತಾರೆ, ಅಡ್ಮಿಟ್ ಕಾರ್ಡ್ ಕೂಡ ಕೇಳ್ತಾರೆ, ವೆರಿಫಿಕೇಶನ್ ಸ್ಲಿಪ್ ಕೂಡ ಕೇಳ್ತಾರೆ. ಅದಕ್ಕೋಸ್ಕರ ಎಲ್ಲಾನು ಕೂಡ ಜೆರಾಕ್ಸ್ ಮಾಡಿ ಇಟ್ಕೋತಾರೆ. ನೀವೇನೇನು ಡೌನ್ಲೋಡ್ ಮಾಡ್ಕೋತೀರಾ KE ವೆಬ್ಸೈಟ್ ಅಲ್ಲಿ ಇನ್ ಮುಂದೆ ಎಲ್ಲಾನು ಕೂಡ. ಓಕೆನಾ. ನೆಕ್ಸ್ಟ್ ಇವಾಗ ನೀವು ಯಾರು ಇವಾಗ KCET ಎಕ್ಸಾಮ್ ಬರೀಬೇಕು ಅಂತ ಇರಾ, ಈ ಒಂದು ಅಡ್ಮಿಟ್ ಕಾರ್ಡ್ ನ ತಗೊಂಡೋದ್ರೆ ನೀವು ಎಕ್ಸಾಮ್ ಬರೆಯಕ್ಕಾಗಲ್ಲ. ಇದ್ರ ಜೊತೆಗೆ ಇನ್ನೊಂದು ಡಾಕ್ಯುಮೆಂಟ್ ಮ್ಯಾಂಡೇಟರಿ ಆಗಿ ನೀವು ತಗೊಂಡು ಹೋಗ್ಲೇಬೇಕು. ಓಕೆನಾ. ಏನ್ ಡಾಕ್ಯುಮೆಂಟ್ ನ ತಗೋಬೇಕು ಅಂದ್ರೆ ಇಲ್ಲಿ ಒಂದು ಐಡೆಂಟಿಟಿ ಪ್ರೂಫ್ಗೆ ನಿಮ್ದು ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು ಅಥವಾ ವೋಟರ್ ID ಅಥವಾ ಸೆಕೆಂಡ್ PUC ಎಕ್ಸಾಮ್ ಇವಾಗ ಬರೋದ್ರಲ್ಲ ಅದ್ರದ್ದು ಆಲ್ ಟಿಕೆಟ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಮ್ಯಾರೇಜ್ ಸ್ಕೂಲ್ ಆಫ್ ಟೆಕ್ನಾಲಜಿ ಟೆಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗೋ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಯೂಸ್ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬಿಟ್ಟು ತಿಳಿಸಿ CET ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ ಮತ್ತೆ ಇಷ್ಟು ಚೇಂಜಸ್ ನ ಮಾಡಿದ್ದಾರೆ ಈ ವರ್ಷ. ಈ ಒಂದು ಡೀಟೇಲ್ಸ್ ಗಳನ್ನ ನೀವು ಚೆಕ್ ಮಾಡ್ಕೋಬೇಕು ಅನ್ನೋದನ್ನ